Very much crucial topic. Every banking apps trust these five rules. Do you know them? Transactions and the asset properties. First of all, before starting the topic, I am really congratulate to me and congratulate to you all you are watching because last 21 days in the consistent ಆಗಿ DBMS placement series start ಮಾಡಿದ್ವಿ, continue ಮಾಡ್ತಾ ಇದೀವಿ and this is the last final session today. Yeah, today I'm going to explain transactions and the asset property. So consistency is key to learning, right? Let's learn together. Let's build something together. And the first initial day motto ಹೇಳಿದ್ದೆ. I'm so happy we have the end of the session, that is 21 days DBMS placement series at the day 21. Yeah, what is transaction? Transaction is a group of SQL operations executed as a single logical unit. For example, group of SQL operations. For example, ನೀವು CRUD operations ನ perform ಮಾಡಿರ್ತೀರಾ. CRUD operations ಅಂದ್ರೆ ಯಾವುದು? Like create, retrieval, update and deletion operation, or you are going to create the database, create the table, insert the table, add the values into the table, whatever the operations that you have performed. Every operations one complete unit of work ತರ ನಡೆಯುತ್ತೆ. ಆ ಕಂಪ್ಲೀಟ್ ಯೂನಿಟ್ ಆಫ್ ವರ್ಕ್ ಆದಮೇಲೆ ಸೊ ನೀವು ಆ ಯೂನಿಟ್ ಆಫ್ ವರ್ಕ್ ಆಗಿರೋ ರಿಸಲ್ಟ್ಸ್ನ ಸ್ಟೋರ್ ಮಾಡಬೇಕು. ರಿಸಲ್ಟ್ಸ್ನ ಸ್ಟೋರ್ ಮಾಡೋದಕ್ಕೆ ವಿ ಹ್ಯಾವ್ ದಿ ಕಮಿಟ್, ರೋಲ್ ಬ್ಯಾಕ್, ಸ್ಟೇಟ್ಮೆಂಟ್ಸ್. ಸೊ ಇನಿಷಿಯಲಿ ಟ್ರಾನ್ಸಾಕ್ಷನ್ ಹೇಗೆ ಸ್ಟಾರ್ಟ್ ಆಗುತ್ತೆ? Initially, the transaction is going to begin. Transactions are just nothing but the series or the several set of operations, that is SQL queries na ಬರೀತೀರಾ. Queries ಮುಖಾಂತರ ನೀವು like create database, use database, add table, create table, add or insert values into the table or remove database. Whatever the CRUD operations you can delete, modify, add, whatever the operations that you are going to do. So basically ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ ಆದಮೇಲೆ ನೀವು ಏನು ರಿಸಲ್ಟ್ಸಿಗೆ ಬರ್ತೀರಾ? ಫಸ್ಟು ಬಿಗಿನ್ ಟ್ರಾನ್ಸಾಕ್ಷನ್ ಸೈಕಲ್ ನೋಡಿ, ಲೈಫ್ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅಂತ, ಟ್ರಾನ್ಸಾಕ್ಷನ್ ಲೈಫ್ ಸೈಕಲ್. ಸೊ ಫಸ್ಟ್ ಬಿಗಿನ್ ಟ್ರಾನ್ಸಾಕ್ಷನ್, ದ ನೆಕ್ಸ್ಟ್ ಸ್ಟೆಪ್ ಎಕ್ಸಿಕ್ಯೂಟ್ ದ SQL ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ಸ್ ಆರ್ ನಥಿಂಗ್ ಬಟ್ the SQL operations that I mentioned as previous. And the commit is going to change just or saved permanently. So ನೀವೆಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಮಾಡಿದ್ದೀರಾ, ರಿಸಲ್ಟ್ ಬಂದಿರುತ್ತೆ, ಆ ರಿಸಲ್ಟ್ನ ನೀವು ಪರ್ಮನೆಂಟಾಗಿ ಸ್ಟೋರ್ ಮಾಡೋದಕ್ಕೆ ಕಮಿಟ್ನ ಯೂಸ್ ಮಾಡ್ತೀರಾ. ರೋಲ್ ಬ್ಯಾಕ್ ಯಾವಾಗ ಯೂಸ್ ಮಾಡ್ತೀರಾ ಅಂದರೆ, ಸೊ ಇಲ್ಲಿ ಎಕ್ಸಿಕ್ಯೂಟ್ SQL ಸ್ಟೇಟ್ಮೆಂಟ್ ಆಗುತ್ತಲ್ಲ, ಇವಾಗ ಸ್ಟೇಟ್ಮೆಂಟು ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆದರೆ ನೀವು ಕಮಿಟ್ ಮಾಡ್ತೀರಾ. ಸ್ಟೇಟ್ಮೆಂಟ್ ಫೇಲ್ ಆದರೆ ನೀವು ರೋಲ್ ಬ್ಯಾಕ್ ಮಾಡ್ತೀರಿ. ರೋಲ್ ಬ್ಯಾಕ್ ಅಂದರೆ ಪ್ರೀವಿಯಸ್ ಸ್ಟೇಟಿಗೆ ಹೋಗೋದಷ್ಟೇ, ಬೇರೆ ಏನೂ ಇಲ್ಲ. ನೀವು ಹಿಂದೆ ಯಾವ ಸ್ಟೇಟಿಗೆ ಇದ್ರೆ ಅದೇ ಸ್ಟೇಟ್ಗೆ ಹೋಗೋದು. ಆಲ್ ಚೇಂಜಸ್ ಆರ್ ಅಂಡನ್. ಬೇಸಿಕಲಿ ನನಗೆ ಒಂದು ಟೇಬಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಎಂಪ್ಲಾಯಿ ಟೇಬಲ್ ನಾನೇನು ಮಾಡ್ತಾ ಇದ್ದೀನಿ, ಎಂಪ್ಲಾಯಿ ಟೇಬಲಲ್ಲಿ ಎಂಪ್ಲಾಯಿ ID, ದೆನ್ ನೇಮ್, ದೆನ್ ಸ್ಯಾಲ್ರಿ ಇದೆ ಅಂತ ಅಂದ್ಕೊಳ್ಳಿ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಬಿಗಿನ್ ದ ಟ್ರಾನ್ಸಾಕ್ಷನ್. ಐ ಆಮ್ ಗೋಯಿಂಗ್ ಟು ಬಿಗಿನ್ ದಿಸ್ ಟ್ರಾನ್ಸಾಕ್ಷನ್. ಇನಿಷಿಯಲಿ ವ್ಯಾಲ್ಯೂಸ್ ಇರುತ್ತೆ, ಸೊ 2 ವ್ಯಾಲ್ಯೂಸ್ ಇದೆ. ಎಕ್ಸಿಕ್ಯೂಟ್ SQL ಸ್ಟೇಟ್ಮೆಂಟ್. ಸೊ ID 1, 2 ಆ್ಯಂಡ್ ದ ನೇಮ್ X ಆ್ಯಂಡ್ ದ Y ಅಂತ ಅಂದ್ಕೊಳ್ಳಿ. ಸ್ಯಾಲ್ರಿ 10K ಆ್ಯಂಡ್ 15K. ಸೊ ನನಗೆ ಎಂಪ್ಲಾಯೀಸ್ ವರ್ಕ್ ಸ್ಯಾಟಿಸ್ಫೈ ಆಗಿದೆ. ಐ ವಾಂಟ್ ಟು ಇನ್ಕ್ರೀಸ್ ಬೈ ಈಚ್ ಆಫ್ ದಮ್ ಸ್ಯಾಲ್ರಿ ಬೈ 10,000 ಜಾಸ್ತಿ ಮಾಡ್ತೀನಿ. ಸೊ ನಾನು SQL ಆಪರೇಷನ್ಸ್ ಮಾಡಿದೆ. ಸೊ ಸ್ಯಾಲ್ರಿ ಈಸ್ ಈಕ್ವಲ್ಸ್ ಟು ಸ್ಯಾಲ್ರಿ ಪ್ಲಸ್ 10,000 ಮಾಡಿದೆ. ಸೊ ಇದು ಒಂದು ಆಪರೇಷನ್. ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದ್ನಲ್ಲ, ಇದೊಂದು ಆಪರೇಷನ್. ಸ್ಯಾಲ್ರಿ ಇಂಕ್ರಿಮೆಂಟ್ ಮಾಡಿದೆ. ಇಂಕ್ರಿಮೆಂಟ್ ಮಾಡಬೇಕಾದ್ರೆ ನಾನು ಏನಾದರೂ ಬೈ ಡಿಫಾಲ್ಟ್ ಏನಾದರೂ ಈ ಲಾಜಿಕಲ್ ಆಪರೇಟರ್ಸ್ ಇಲ್ಲ ಸ್ಟೇಟ್ಮೆಂಟಲ್ಲಿ ಸೆಮಿಕೋಲನ್ ಮೆನ್ಷನ್ ಮಾಡ್ದಲೇ ಇರೋದನ್ನ ಇಲ್ಲ ರಾಂಗ್ SQL ಕ್ವೆರಿ ಬರ್ತಿದ್ರೆ ಆಗ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದರೆ ರೋಲ್ ಬ್ಯಾಕ್. ಸೊ ಇನಿಷಿಯಲಿ 10,000 ಇತ್ತು ಆ್ಯಂಡ್ ಒಬ್ಬೊಂದು 15,000 ಇತ್ತು, ಅಷ್ಟೇ ಸ್ಯಾಲ್ರಿ ಇರುತ್ತೆ, ಸೇಮ್ ಟೇಬಲ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಅದನ್ನು ರೋಲ್ ಬ್ಯಾಕ್ ಟು ಪ್ರೀವಿಯಸ್ ಸ್ಟೇಟ್ ಅಂತ ಕರೀತಾರೆ. ಇಫ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆದರೆ, ಸೊ 10,000 ಇತ್ತು, ನಾನು 10,000 ಆ್ಯಡ್ ಮಾಡಿದ್ರೆ 20,000 ಆ್ಯಂಡ್ ಅಗೇನ್ 10,000 ಆ್ಯಡ್ ಮಾಡಿದ್ರೆ 25,000. ಸೊ ಇನಿಷಿಯಲಿ ಹೇಗೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಎಕ್ಸಿಸ್ಟೆನ್ಸ್ ವ್ಯಾಲ್ಯೂಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಪರೇಷನ್ಸ್ ಆಯಿತು. ಸೊ ಈ ಆಪರೇಷನ್ಸ್ ಮಾಡಿರೋ ರಿಸಲ್ಟ್ನ ಸ್ಟೋರ್ ಮಾಡಬೇಕಲ್ಲ, ಆ್ಯಸ್ ID X ಆ್ಯಂಡ್ Y. ದೆನ್ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ದಿಸ್ ಸ್ಯಾಲ್ರಿ ಬೈ 15 ಆ್ಯಂಡ್ 25,000 ಲೈಕ್ ದಿಸ್. This is how the transactions life cycle works. ಸೊ ನೀವು ಚೇಂಜಸ್ನ ಪರ್ಮನೆಂಟ್ಲಿ ಸ್ಟೋರ್ ಮಾಡಬೇಕು ಅಂದರೆ ಕಮಿಟ್ನ ಯೂಸ್ ಮಾಡಿ, ಅವ್ರು ರೋಲ್ ಬ್ಯಾಕ್ ಟು ದಿ ಪ್ರೀವಿಯಸ್ ಸ್ಟೇಟ್ ಬೇಕಂತಂದರೆ ರೋಲ್ ಬ್ಯಾಕ್ನ ಯೂಸ್ ಮಾಡಿ. ರೋಲ್ ಬ್ಯಾಕ್
nothing but go back to the previous state if the transaction fails. If the transaction successfully done adre, then you can save the changes permanently. So by performing all these transactions operations in the series of sequence of steps, so transaction is going to ensure the data reliability and integrity. These steps I already explained. So start with begin, executes one or more SQL statement, ends with commit and the rollback. By defining the success or failure admele ನೀವು ಡಿಸೈಡ್ ಮಾಡ್ತೀರಾ. ಸೊ ಐದರ್ ಎವ್ರಿಥಿಂಗ್ ಸಕ್ಸೀಡ್ ಆದರೆ ಕಮಿಟ್, ಆರ್ ನಥಿಂಗ್ ಚೇಂಜಸ್, ಆರ್ ದಿಸ್ ಟ್ರಾನ್ಸಾಕ್ಷನ್ ಫೇಲ್ಡ್ ಆದರೆ ನಥಿಂಗ್ ಚೇಂಜಸ್, ಯಾವುದು ಚೇಂಜಸ್ ಬೇಡ, ನಂಗೆ ಒರಿಜಿನಲ್ ಡೇಟಾ ಬೇಕು ಅಂದರೆ ರೋಲ್ ಬ್ಯಾಕ್. ದೆನ್ ಎನ್ಶ್ಯೂರ್ಸ್ ಡೇಟಾ ರಿಲಯಬಿಲಿಟಿ ಆ್ಯಂಡ್ ಇಂಟಿಗ್ರಿಟಿ. ರಿಲಯಬಿಲಿಟಿ ಇಂಟಿಗ್ರಿಟಿ ಇನ್ ಟರ್ಮ್ಸ್ ಆಫ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಟ್ರಾನ್ಸಾಕ್ಷನ್ಸ್ ಡೇಟಾ ಮಸ್ಟ್ ಬಿ ವ್ಯಾಲಿಡ್ ಡೇಟಾ ಆಗಿರಬೇಕು. ಸೊ ಇಲ್ಲಿ 10,000 ಆ್ಯಡ್ ಮಾಡ್ತಾ ಇದ್ದೀನಿ, ಬಟ್ 10,000 ಆ್ಯಡ್ ಮಾಡಿದ್ರೆ ಅದ್ರಲ್ಲಿ 50,000 ಆ್ಯಡ್ ಆಗ್ತಾ ಇದ್ರೆ ಬಿಗ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ತಾನೆ ಅಂದರೆ ಫೈನಾನ್ಷಿಯಲಿ. ಸೊ ಸ್ಮಾಲ್ ಮೈನರ್ ಮಿಸ್ಟೇಕ್ಸ್ ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ರಿಲಯಬಿಲಿಟಿ ಇಂಟಿಗ್ರಿಟಿ ಅಟೆಂಡ್ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ಸ್ ಹೆಲ್ಪ್ ಮಾಡುತ್ತೆ. ಸೊ ಆಸ್ ಐ ಎಕ್ಸ್ಪ್ಲೇನ್ ದ ಟ್ರಾನ್ಸಾಕ್ಷನ್ ಲೈಫ್ ಸೈಕಲಲ್ಲಿ ಟ್ರಾನ್ಸಾಕ್ಷನ್ ಆ್ಯಂಡ್ ದಿ ಸೀರೀಸ್ ಆಫ್ ಆಪರೇಷನ್ಸ್ ಆದಮೇಲೆ ವಿ ಹ್ಯಾವ್ ಟೂ ಚಾಯ್ಸಸ್. ವಾಟ್ ಆರ್ ದ ಟೂ ಚಾಯ್ಸಸ್? ದಿ ಟೂ ಚಾಯ್ಸ್ ಈಸ್ ಒನ್ ಈಸ್ ಸಕ್ಸಸ್, ಒನ್ ಈಸ್ ಫೇಲ್ಯೂರ್. ಸಕ್ಸಸ್ ಆದರೆ ಏನು ಮಾಡ್ತಾರೆ? ಕಮಿಟ್. ಫೇಲ್ಯೂರ್ ಆದರೆ ವಿ ರೋಲ್ ಬ್ಯಾಕ್ ಟು ದಿ ಪ್ರೀವಿಯಸ್ ಸ್ಟೇಟ್. ಸೊ ಟ್ರಾನ್ಸಾಕ್ಷನ್ ಫ್ಲೋ ಹೇಗೆ ವರ್ಕ್ ಆಗುತ್ತೆ, ಒಂದು ಸಕ್ಸಸ್ ಫ್ಲೋ, ಒಂದು ಫೇಲ್ಯೂರ್ ಫ್ಲೋ, ಎರಡನ್ನೂ ಕಂಪ್ಯಾರಿಸನ್ ಥರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರಾನ್ಸಾಕ್ಷನ್ ಬಿಗಿನ್ ಮಾಡ್ತೀರಾ, ಸೊ ಇನಿಷಿಯಲಿ ವಿ ಆರ್ ಗೋಯಿಂಗ್ ಟು ಡಿಸೈಡ್ ದಟ್ ಐ ಆಮ್ ಗೋಯಿಂಗ್ ಟು ಸೆಂಡ್ ದಿ ಅಮೌಂಟ್ ಫ್ರಮ್ ಅಕೌಂಟ್ ಎ ಟು ಅಕೌಂಟ್ ಬಿ ಸೆಂಡ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಮೌಂಟ್ ನಾನು ಅಕೌಂಟ್ ಎ ಇಂದ ಬಿಗೆ ಅಮೌಂಟ್ ಸೆಂಡ್ ಮಾಡ್ತಾ ಇದ್ದೇನೆ. ಅಕೌಂಟ್ ಎ ಅಲ್ಲಿ ಅಮೌಂಟು ಡಿಡಕ್ಟ್ ಆಗಬೇಕು ತಾನೆ, ಅಂದರೆ ಡೆಬಿಟ್ ಆಗಬೇಕು, ಲೈಕ್ ಡಿಕ್ರೀಸ್ ಆಗಬೇಕು. ಆ್ಯಂಡ್ ನಾನು ಬೇರೆಯವ್ರಿಗೆ ಕಳಿಸ್ತಾ ಇದ್ದೀನಿ, ಅಕೌಂಟ್ ಬಿ ಕಳಿಸ್ತಾ ಇದ್ದೆ, ಅಕೌಂಟ್ ಬಿ ಅಲ್ಲಿ ಇನ್ಕ್ರೀಸ್ ಆಗಬೇಕು, ಐ ಮೀನ್ ಕ್ರೆಡಿಟ್ ಆಗಬೇಕು ತಾನೆ. ಸೊ ಡೆಬಿಟ್ ಕ್ರೆಡಿಟ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸೇವ್ ದ್ಯಾಟ್ ಟ್ರಾನ್ಸಾಕ್ಷನ್ಸ್, ದಟ್ ಈಸ್ ಟ್ರಾನ್ಸಾಕ್ಷನ್ ಎ ಆ್ಯಂಡ್ ಬಿ, ದಟ್ ಈಸ್ ಟ್ರಾನ್ಸಾಕ್ಷನ್ A transacts the amount from his own account to the friend account. Transaction B successfully complete ಆಗಿದೆ, ಸೊ ಟ್ರಾನ್ಸಾಕ್ಷನ್ ಸೇವ್ ಮಾಡಿದೆ. ಸೊ ಆಫ್ಟರ್ ದಟ್ ಬೋತ್ ಆರ್ ಗೆಟ್ ಕಾಂಪ್ಲಿಕೇಟೆಡ್ ನಾಟ್ ಕಾಂಪ್ಲಿಕೇಟೆಡ್, ಬೋತ್ ಆರ್ ಗೆಟ್ ಕಾಂಪ್ಲಿಮೆಂಟರಿ ರಿಸಲ್ಟ್ಸ್ ಲೈಕ್ ಅಮೌಂಟ್ ಡೆಬಿಟ್ ಆಗಿದೆ ಆ್ಯಂಡ್ ಕ್ರೆಡಿಟ್ ಆಗಿದೆ ಅನ್ನೋ ಥರ ಮೆಸೇಜ್ ಬರುತ್ತೆ. ದಿಸ್ ಈಸ್ ಹೌ ದಿ ಎಂಟೈರ್ ಟ್ರಾನ್ಸಾಕ್ಷನ್ ಫ್ಲೋ ವರ್ಕ್, ದಟ್ ಈಸ್ ಸಕ್ಸಸ್ ಫ್ಲೋ ವರ್ಕ್. If failure flow ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಬಿಗಿನ್ ದ ಟ್ರಾನ್ಸಾಕ್ಷನ್ ಹಿಯರ್, I'm going to begin the transaction. Now I'm going to again I want to send the amount from account A to B, so 500 send ಮಾಡ್ತಾ ಇದ್ದೀನಿ ಅಕೌಂಟ್ ಎ ಇಂದ ಬಿ. ಸೊ ಇಲ್ಲಿ ಡೆಬಿಟ್ ಆಗಿದೆ. ಡ್ಯೂ ಟು ದಿ ಸರ್ವರ್ ಎರರ್ ಆರ್ ಆನ್ಲೈನ್ ಕ್ರ್ಯಾಶ್ ಆರ್ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸರ್ವರಲ್ಲಿ ಎರರ್ ಬಂತು ಅಂತ ಅನ್ಕೊಳ್ಳಿ, ಆರ್ ಸರ್ವರ್ ಬಿಸಿ ಇದೆ ಅಂತ ಅನ್ಕೊಳ್ಳಿ. ಸೊ ಸಿಸ್ಟಮ್ ಕ್ರಾಶ್ ಆಯಿತು ಆರ್ ಸರ್ವರ್ ಕ್ರಾಶ್ ಆಯಿತು ಅಂತ ಅನ್ಕೊಳ್ಳಿ. ಇವಾಗ ಅಮೌಂಟ್ ಸೆಂಡ್ ಆಗಿರಲ್ಲ, ಬಟ್ ನನ್ನ ಅಕೌಂಟಲ್ಲಿ ಅಮೌಂಟ್ ಕಟ್ ಆಗಿರುತ್ತೆ. ಸೊ ಅಮೌಂಟ್ ಎಲ್ಲಿರುತ್ತೆ ಇವಾಗ? ಆಲ್ರೆಡಿ ನಾನು ಅಕೌಂಟ್ ಎ ಇಂದ ಅಕೌಂಟ್ ಬಿಗೆ ಕಳಿಸ್ಬೇಕು, ಬಟ್ ಅಕೌಂಟ್ ಎಲ್ಲಿ ಅಮೌಂಟ್ ಕಟ್ ಆಗಿದೆ, ಬಟ್ ಅವರಿಗೆ ರೀಚ್ ಆಗಿಲ್ಲ ಅಮೌಂಟು. ಸೊ ಇದು ಒಂದು ಬಿಗ್ ಹೆಕ್ಟಿಕ್ ಆಯ್ತಲ್ಲ. ಈ ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ, ಆಫ್ಟರ್ ಸರ್ವರ್ ಬಂದಾಗ ಅಮೌಂಟು ಅಕೌಂಟ್ ಬಿಗೆ ಟ್ರಾನ್ಸ್ಫರ್ ಮಾಡೋ ಬದಲು ರೋಲ್ ಬ್ಯಾಕ್ಸ್ ಟು ದಿ ಪ್ರೀವಿಯಸ್ ಸ್ಟೇಟ್ ಅಕೌಂಟ್ ಎಗೆ ರಿವರ್ಸ್ ಅಮೌಂಟ್ ಬರುತ್ತೆ. ದಟ್ ಈಸ್ ಅಗೇನ್ ಇಟ್ಸ್ ರೋಲ್ ಬ್ಯಾಕ್ ಟು ದಿ ಪ್ರೀವಿಯಸ್ ಸ್ಟೇಟ್, ಸೊ ಒರಿಜಿನಲ್ ಸ್ಟೇಟಿಗೆ ಬರುತ್ತೆ. ದಿಸ್ ಈಸ್ ಹೌ ದಿ ಫೇಲ್ಯೂರ್ ಫ್ಲೋ ವರ್ಕ್. ಫೇಲ್ಯೂರ್ ಫ್ಲೋ ಅನ್ನೋದಕ್ಕಿಂತ ಫೇಲ್ಯೂರ್ ಆದರೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಿದು. ಸೊ ಸಕ್ಸಸ್ ಆದರೆ ಹೇಗೆ ವರ್ಕ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇದು ಮೋಸ್ಟ್ ಕ್ರೂಷಿಯಲ್ ಪಾಯಿಂಟ್. ನೋ ಪಾರ್ಷಿಯಲ್ ಅಪ್ಡೇಟ್ಸ್ ಆರ್ ಅಲೋಡ್. ಯಾವುದೇ ಪಾರ್ಷಿಯಲ್ ಅಪ್ಡೇಟ್ಸ್ ಅಲೋ ಮಾಡಲ್ಲ. ಬಟ್ ಫೇಲ್ಯೂರ್ ಆದರೆ ಪಾರ್ಷಿಯಲ್ ಅಪ್ಡೇಟ್ಸ್ ಎವ್ರಿಥಿಂಗ್ ಅಪ್ಲೋಡ್ ಮಾಡ್ತಾ ಇದ್ರೆ ಅದಾಗ್ತಾ ಇರುತ್ತಾ? ಆಗಲ್ಲ ತಾನೆ. ಐದರ್ ಎವ್ರಿಥಿಂಗ್ ಹ್ಯಾಪನ್ಸ್ ಆದರೆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ಇಲ್ಲ ಅಂದರೆ ಆಗಿಲ್ಲ ಅಂದರೆ ಯಾವ ಟ್ರಾನ್ಸಾಕ್ಷನ್ಸ್ ಆಗಲ್ಲ. ಬಟ್ ಟ್ರಾನ್ಸಾಕ್ಷನ್ ಆಗೋದು, ಇಂಟರ್ಮೀಡಿಯೇಟಲ್ಲಿ ಪಾಸ್ ಆಗೋದು, ಸರ್ವರ್ ಎರರ್ ಬರೋದು, ಮತ್ತೆ ಮುಂದೆ ಮೂವ್ ಆಗೋದು. ಇದು ಒಂದ್ಸಲ ಮೂವ್ ಆದರೆ ಇಟ್ಸ್ ಫೈನಲ್ ಮೋಟೋ ಟು ರೀಚ್ ದಿ ಗೋಲ್ ಇಟ್ ಸೆಲ್ಫ್, ನಾಟ್ ಟು ಸ್ಟೇ ಆರ್ ಇಂಟರ್ಮೀಡಿಯೇಟ್ ಎಲ್ಲೂ ನಿಲ್ಲೋದಿಲ್ಲ. ದಟ್ಸ್ ದ ಮೋಟೋ ಆಫ್ ದಿ ಟ್ರಾನ್ಸಾಕ್ಷನ್ ಫ್ಲೋ.
Yeah, real world analogy, banking money transfer, the best example. So Rahul is going to send the money to his girlfriend called Priya. So Rahul send ಮಾಡ್ತಾನೆ, ರಾಹುಲ್ ಅಕೌಂಟ್ ಅಲ್ಲಿ ಏನಾಗುತ್ತೆ 1000 rupees ಡಿಡಕ್ಟ್ ಆಗುತ್ತೆ, ಪ್ರಿಯಾ ಅಕೌಂಟ್ ಅಲ್ಲಿ 1000 rupees ಕ್ರೆಡಿಟ್ ಆಗುತ್ತೆ. ಸೊ ಇಯರ್ ಎರಡು ಟ್ರಾನ್ಸಾಕ್ಷನ್ ಡೆಬಿಟ್ ಅಂಡ್ ಕ್ರೆಡಿಟ್ ಸಕ್ಸಸ್ಫುಲಿ ಆದ್ರೆ ಮಾತ್ರ ಈ ಪ್ರೋಸೆಸ್ ಕಂಪ್ಲೀಟ್ ಆಗಿ ರನ್ ಆಗುತ್ತೆ. ಐದರ್ ಡೆಬಿಟ್ ಆಗಿ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಐದರ್ ಕ್ರೆಡಿಟ್ ಆಗಿ ಡೆಬಿಟ್ ಆಗೋ ಚಾನ್ಸಸ್ ಇರುತ್ತಾ? ಇದು ಆಗಲ್ಲ, ಇದು ಟ್ರಾನ್ಸಾಕ್ಷನ್ ಫೇಲ್ಯೂರ್ ಟ್ರಾನ್ಸಾಕ್ಷನ್. ಸೊ ಇನ್ ದಿಸ್ ಸಿನಾರಿಯೋ, ಸೊ ನೀವು ಫೇಲ್ಯೂರ್ ಅಲ್ಲಿ ಅಬ್ಸರ್ವ್ ಮಾಡಿ, ಬ್ಯಾಲೆನ್ಸ್ ರೀಸ್ಟೋರ್ಡ್ ಬ್ಯಾಕ್ ಇಫ್ ದ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಮೆಟ್ ಆದ್ರೆ ಎರಡೂ ಟ್ರಾನ್ಸಾಕ್ಷನ್ ಲೈಕ್ ಕ್ರೆಡಿಟ್ ಆಗೋದು ಡೆಬಿಟ್ ಆಗೋದು ಎರಡೂ ಸಕ್ಸಸ್ಫುಲಿ ಮೆಟ್ ಆಗಬೇಕು. ಬಟ್ ಇಲ್ಲಿ ಏನಾಗಿದೆ, ಡೆಬಿಟ್ ಆಗಿದೆ ಬಟ್ ಪ್ರಿಯಾಗೆ ರೀಚ್ ಆಗಿಲ್ಲ, ಕ್ರೆಡಿಟ್ ಆಗಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ failure, right? Failed transaction. So there is no partial updates, everything is rollback. If server error ಆದ್ರೆ ರಾಹುಲ್ ಅಮೌಂಟ್ ಸೆಂಡ್ ಮಾಡಿದಾನೆ ಪ್ರಿಯಾಗೆ, ಬಟ್ ರಾಹುಲ್ ಅಕೌಂಟ್ ಅಲ್ಲಿ ಕಟ್ ಆಗಿದೆ ಅಮೌಂಟ್, ಬಟ್ ಪ್ರಿಯಾಗೆ ರೀಚ್ ಆಗಿಲ್ಲ. ವೆನ್ ದಿ ಸರ್ವರ್ ರೀಗೇನ್ಸ್, ಸರ್ವರ್ ಬಂದಾಗ ಏನಾಗುತ್ತೆ, ಎಗೇನ್ ರೋಲ್ ಬ್ಯಾಕ್ಸ್ ಟು ರಾಹುಲ್ ಅಕೌಂಟ್ ಇಟ್ಸ್ ವೆಲ್, ದಟ್ ಈಸ್ 1000 rupees ರಾಹುಲ್ ಅಕೌಂಟ್ಗೆ ಬರ್ತಾರೆ. ಅವಾಗ ಪ್ರಿಯಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮಾಡ್ಕೋಬಹುದು, ಇಟ್ಸ್ ಮೇ ಬಿ ದೇರ್ ಸಿಚುವೇಶನ್. Yeah, asset properties. This entire today's session ಅಲ್ಲಿ most important transaction life cycle and transaction ಹೇಗೆ ವರ್ಕ್ ಆಗುತ್ತೆ ಅಂತ. After that most important concept, that is asset properties. Asset properties, A ಅಂದ್ರೆ atomicity, C consistency, I isolation, D durability. Atomicity ಅಂದ್ರೆ ಆದ್ರೆ ಎಲ್ಲ ಕೆಲಸ ಆಗಬೇಕು, ಇಲ್ಲಾಂದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಸೊ all the operations success ಆಗಬೇಕು, if all the operation failure ಆಗಬೇಕು. ಆದರೆ all the operations are nothing, all or nothing ಅನ್ನೋ ಥರ. ಸೊ ATM ವಿತ್ಡ್ರಾಲ್ ಆದರೆ ವಿತ್ಡ್ರಾಲ್ ಆಗುತ್ತೆ ಕಂಪ್ಲೀಟು. ಸೊ ವಿತ್ಡ್ರಾಲ್ ನೀವು 2000 ವಿತ್ಡ್ರಾಲ್ ಮಾಡಿದ್ರೆ 2000 ವಿತ್ಡ್ರಾಲ್ ಅಮೌಂಟ್ ಎಂಟರ್ ಮಾಡಿದ್ದೀರಾ, ಪಿನ್ ಹಾಕಿದ್ರೆ 2000 ರಿಕ್ವೆಸ್ಟ್ ಕಳಿಸಿದ್ರೆ, ಸೊ 2000 ಅಮೌಂಟ್ ರಿಕ್ವೆಸ್ಟ್ ಮಾಡಿದಾಗ ನಿಮ್ಗೆ 1000 rupees ರಿಕ್ವೆಸ್ಟ್ ಬರುತ್ತಾ? ನೋ ವೇ, ರೈಟ್? ಬಂದರೆ 2000 ಬರುತ್ತೆ, ಬರಲಿಲ್ಲ ಅಂದರೆ 2000 ಬರಲ್ಲ. ಸೊ ಫೇಲ್ ಟ್ರಾನ್ಸಾಕ್ಷನ್ ಅಂತ ನಿಮ್ಗೆ ಮೆಸೇಜ್ ಬರುತ್ತೆ. ಅಗೇನ್ ಯು ಆರ್ ಗೋಯಿಂಗ್ ಟು ರೀಟ್ರೈ ಆಪ್ಷನ್ಸ್, ರೈಟ್? ದಿಸ್ ಈಸ್ ಹೌ ಅಟಾಮಿಸಿಟಿ ಟೇಕ್ಸ್ ಪ್ಲೇಸ್ ದಿ ಡೇ ಟು ಡೇ ಲೈಫ್ ಸೈಕಲ್ ಅಲ್ಲಿ ವರ್ಕ್ ಆಗುತ್ತೆ. ದೆನ್ ಕನ್ಸಿಸ್ಟೆನ್ಸಿ. ಸೊ ವ್ಯಾಲಿಡ್ ಡೇಟಾಬೇಸ್ ರಿಮೇನ್ಸ್ ವ್ಯಾಲಿಡ್. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ವ್ಯಾಲಿಡ್ ಡೇಟಾ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 1000 rupees ಇದೆ, ನಾನು ನನ್ನ ಫ್ರೆಂಡಿಗೆ 500 rupees ಕಳಿಸ್ತೀನಿ. ಸೊ ನನ್ನ 1000 ಇರೋದು ಇದ್ರೆ 500 rupees ಡೆಬಿಟ್ ಆದರೆ ನನ್ನ ಹತ್ರ 500 ಇರಬೇಕು. ಸೊ ಐ ಹ್ಯಾವ್ ಸೊ ಬ್ಯಾಂಕ್ ಹ್ಯಾಸ್ ದಿ ಹಿಸ್ಟ್ರಿ ಆಫ್ ದಿ ಟ್ರಾನ್ಸಾಕ್ಷನ್. ಸೊ 1000 minus 500 is equals to 500. ನನ್ನ ಫ್ರೆಂಡ್ ಹತ್ರ ಇನಿಷಿಯಲಿ 2000 ಇತ್ತು, ಸೊ ಅವನಿಗೆ ಆ್ಯಡ್ ಆಗುತ್ತೆ 2000 plus 500 2500 ಆಗುತ್ತೆ. ಸೊ ಬಿಫೋರ್ ಆ್ಯಂಡ್ ದಿ ಆಫ್ಟರ್ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಇರಬೇಕು, ಅದನ್ನು ಕನ್ಸಿಸ್ಟೆನ್ಸಿ ಅಂತ ಕರೀತಾರೆ. ಸೊ ಐಸೋಲೇಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಟ್ರಾನ್ಸಾಕ್ಷನ್ ಡೋಂಟ್ ಇಂಟರ್ಫಿಯರ್. ಸೊ ಓನ್ಲಿ ಒನ್ ಟ್ರಾನ್ಸಾಕ್ಷನ್, ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ಕಂಪ್ಲೀಟ್ ವರ್ಕ್ ಡಿಪೆಂಡ್ ಆಗಿರಬೇಕು, ನಾಟ್ ಆನ್ ದಿ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್. ಯಾವುದು ಟ್ರಾನ್ಸಾಕ್ಷನ್ ಬೇರೆ ಯಾವುದಕ್ಕೂ ಕಾಯೋದಿಲ್ಲ. ಸೊ ಇವ್ರು ಆದಮೇಲೆ ಇವ್ರು ಆಗಬೇಕು ಅಂತ ಸೈಮಲ್ಟೇನಿಯಸ್ಲಿ ಐಸೋಲೇಷನ್, ನಾನು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೊಡೋದೇ ಐಸೋಲೇಷನ್ನು. ಸೊ 2 users ಬುಕ್ಕಿಂಗ್ ಟಿಕೆಟ್ ಮಾಡಬೇಕಾದ್ರೆ ಇಬ್ರಿಗೂ ಟಿಕೆಟ್ ಸೇಮ್ ಸೀಟ್ ಬುಕ್ ಹಾಕೋ ಚಾನ್ಸಸ್ ಇರುತ್ತಾ? ಸೇಮ್ ಸೀಟ್ ಅಂದರೆ ಸೇಮ್ ಮೂವಿ ಟಿಕೆಟ್ ಬುಕ್ ಆಗೋ ಚಾನ್ಸಸ್ ಇರುತ್ತಾ? ಸೊ ಇನಿಷಿಯಲಿ ಅವೈಲಬಿಲಿಟಿ ತೋರಿಸುತ್ತೆ, ಒಬ್ಬರು ಬುಕ್ ಆದರೆ ಸೊ ಬುಕ್ಡ್ ಅಂತ ತೋರಿಸುತ್ತೆ. ಇಬ್ಬರು ಯೂಸರ್ಸ್ಗೂ ಸೇಮ್ ಸೀಟ್ ಕ್ರ್ಯಾಶ್ ಆಗೋ ಚಾನ್ಸಸ್ ಇರುತ್ತಾ? ನಾಟ್ ಪಾಸಿಬಲ್, ರೈಟ್? ದ್ಯಾಟ್ಸ್ ದ ಐಸೋಲೇಷನ್ ಮೀನಿಂಗ್. ಯಾ, ಡ್ಯೂರಬಿಲಿಟಿ ಈಸ್ ದ ಪರ್ಮನೆಂಟ್. ಸೊ ನಾವು ಇಲ್ಲಿವರೆಗೂ ಟ್ರಾನ್ಸಾಕ್ಷನ್ ಮಾಡಿರುವಂಥ ಡೇಟಾ ಪರ್ಮನೆಂಟಾಗಿ ಸ್ಟೋರ್ ಆಗಬೇಕು. ಸೊ ಕಮಿಟೆಡ್ ಡೇಟಾ ಈಸ್ ಪರ್ಮನೆಂಟ್. ವಾಟ್ ಎವರ್ ದ ಟ್ರಾನ್ಸಾಕ್ಷನ್ಸ್ ದಟ್ ಯು ಹ್ಯಾವ್ ಪರ್ಫಾರ್ಮ್ಡ್, after performing the transaction, data must be permanently stored. That's the durability. For example, UPI payment saved after restart. So initially ನೀವು ಎಷ್ಟೇ ಟ್ರಾನ್ಸಾಕ್ಷನ್ ಮಾಡಿರ್ತೀರ, ಸೊ 1 lakh plus ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ತೀರಾ ಫೋನ್ಪೇ ಯೂಸ್ ಮಾಡ್ಕೊಂಡು, ಎಷ್ಟೊಂದು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ತೀರಾ. ಸೊ ನೀವು ಫೋನ್ಪೇ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿದ್ರು ನಿಮ್ಮದು ಪ್ರೀವಿಯಸ್ ಹಿಸ್ಟ್ರಿ ಇದ್ದೇ ಇರುತ್ತೆ. ಸೇಮ್ ಅಕೌಂಟ್, ಸೇಮ್ ಲಾಗಿನ್ ಇಶ್ಯೂಸ್, ಸೇಮ್ ಫೋನ್ ನಂಬರ್, ಸೇಮ್ ಇಮೇಲ್ ಐ ಡಿ, ಎವ್ರಿಥಿಂಗ್.
ಬಟ್ ನೀವು ಟ್ರಾನ್ಸಾಕ್ಷನ್ ಮಾಡಿರುವಂಥ ಅಕೌಂಟ್ ಡೀಟೇಲ್ಸ್ ಸೇಮ್ ಇರುತ್ತೆ. ಸೊ ರೀಸ್ಟಾರ್ಟ್ ಮಾಡಿದ್ರು ಕೂಡ ಡ್ಯೂರೇಬಿಲಿಟಿ ಇರುತ್ತೆ. ಇಟ್ಸ್ ಸ್ಟೋರ್ ಫಾರ್ ಲಾಂಗ್ ಟೈಮ್, ಪರ್ಮನೆಂಟ್ ಟೈಮ್ಗೆ ಸ್ಟೋರ್ ಆಗುತ್ತೆ. ದ್ಯಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಡ್ಯೂರಬಿಲಿಟಿ. ಸೊ ಒನ್ ಲೈನಲ್ಲಿ ಹೇಳ್ಬೇಕಂದ್ರೆ ಅಟಾಮಿಸಿಟೀಸ್ ಆದರೆ ಎಲ್ಲ ಆಗುತ್ತೆ, ಇಲ್ಲಾಂದ್ರೆ ಯಾವುದೂ ಆಗಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ವ್ಯಾಲಿಡ್ ಡೇಟಾ ಇರಬೇಕು. ಐಸೋಲೇಷನ್, ನಾನೇ ಇಂಡಿಪೆಂಡೆಂಟಾಗಿ ಮಾಡ್ತೀನಿ, ಕಾನ್ಫಿಡೆನ್ಸ್ ಕೊಡ್ತೀನಿ ವಿತೌಟ್ ಇಂಟರ್ಫಿಯರೆನ್ಸ್ ಆಫ್ ಅದರ್ಸ್. ಸೊ ಡ್ಯೂರಬಿಲಿಟಿ ಅಂದರೆ after transaction data must be stored permanently. ಆಲ್ಮೋಸ್ಟ್ 2 to 3 ಇಂಟರ್ವ್ಯೂಸ್ ಅಲ್ಲಿ ನನಗೆ ಈ ಕ್ವೆಶನ್ ಕೇಳಿದರೆ ಮೋಸ್ಟ್ ಆಸ್ಕ್ಡ್ ಇಂಟರ್ವ್ಯೂ ಕ್ವೆಶನ್ ಇದು. ಎಕ್ಸ್ಪ್ಲೇನ್ ಆಸಿಡ್ ಪ್ರಾಪರ್ಟೀಸ್ ವಿತ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್. ಸೊ ಎಕ್ಸ್ಪ್ಲೇನ್ ಆಸಿಡ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ, ನೀವು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ. ಸೊ ಅಟಾಮಿಸಿಟಿಗೆ ಆದರೆ ಎಲ್ಲ ಕೆಲಸ ಆಗುತ್ತೆ, ದಟ್ ಈಸ್ ಆಲ್ ಆರ್ ನಥಿಂಗ್ ಅನ್ನೋ ಥರ. ಐದರ್ ಆಲ್ ದಿ ಆಪರೇಷನ್ಸ್ ಹ್ಯಾಪನ್ಸ್ ಆರ್ ನನ್. ಎಕ್ಸಾಂಪಲ್ ATM ಅಮೌಂಟ್ ವಿತ್ಡ್ರಾಲ್. ಇಫ್ 2000 ಅಮೌಂಟ್ ವಿತ್ಡ್ರಾಲ್ ಮಾಡ್ತಾ ಇದ್ರೆ ಆದರೆ 2000 ಅಮೌಂಟ್ ವಿತ್ಡ್ರಾಲ್ ಆಗುತ್ತೆ, ನಾಟ್ 1000, because you send the request for 2000 amount, you enter the pen, so amount is debited 2000, but you are receiving 1000 rupees, means it's not atomicity. If all or nothing, just next consistency, before and after the data must be valid data. Before transaction, after transaction, data remains in a valid state. So bank balance never ಇನ್ಕರೆಕ್ಟ್. ಬ್ಯಾಲೆನ್ಸ್ ಇನ್ಕರೆಕ್ಟ್ ಆಗೋ ಚಾನ್ಸಸ್ಸೇ ಇರಲ್ಲ. ಈವನ್ ಅವ್ರು ಬ್ಯಾಂಕಿಂಗ್ ಚಾರ್ಜಸ್ ಅಂತ ಕಟ್ ಮಾಡ್ಕೊಂಡಿದ್ರು ಕೂಡ ಅದಕ್ಕೂ ಸಪ್ರೇಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಕಾರಣಕ್ಕೆ ನಿಮ್ಮ ಅಮೌಂಟು ಲೆಸ್ ಮಾಡ್ತಾ ಇದ್ದೀವಿ, ಡೆಬಿಟ್ ಆಗಿದೆ ಅಂತ ಮೆನ್ಷನ್ ಮಾಡಿರ್ತಾರೆ. ದೆನ್ ಐಸೋಲೇಷನ್, ಇಂಡಿಪೆಂಡೆಂಟಾಗಿ ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ನಾಟ್ ಡಿಪೆಂಡಿಂಗ್ ಆನ್ ದಿ ಎನಿ ಅದರ್ ಟ್ರಾನ್ಸಾಕ್ಷನ್ಸ್ ಎಕ್ಸಿಕ್ಯೂಟ್ ಇಂಡಿಪೆಂಡೆಂಟ್ಲಿ, ನಾಟ್ ಡಿಪೆಂಡಿಂಗ್ ಆನ್ ಎನಿ ಅದರ್ ಟ್ರಾನ್ಸಾಕ್ಷನ್ಸ್. ಸೊ ಮೂವಿ ಟಿಕೆಟ್ ಆಗಿರ್ಬೋದು, ಸೊ ಬಸ್ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು. ಸೊ ವೈಲ್ ಬುಕ್ಕಿಂಗ್ ಇಟ್ಸ್ ಶೋಯಿಂಗ್ ಅವೈಲಬಿಲಿಟಿ, ರೈಟ್? ಅವೈಲಬಲ್ ಇದ್ರೆ ಅವೈಲಬಲ್ ತೋರಿಸುತ್ತೆ, ಅವೈಲಬಲ್ ಇಲ್ಲದ್ರೆ ಬುಕ್ಡ್ ಅಂತ ತೋರಿಸುತ್ತೆ. ಇಟ್ಸ್ ನಾಟ್ ಕ್ರ್ಯಾಶಿಂಗ್ ಲೈಕ್ 2 seats, 2 persons simultaneously fighting for the single seats, right? It's not valid. Then durability, ಎಲ್ಲ ಟ್ರಾನ್ಸಾಕ್ಷನ್ಸ್ ಆದಮೇಲೆ ಡೇಟಾನ ಪರ್ಮನೆಂಟಾಗಿ ಸ್ಟೋರ್ ಮಾಡಿರುತ್ತೆ. ಪರ್ಮನೆಂಟಾಗಿ ಸ್ಟೋರ್ ಮಾಡಿರುವಂಥ ಡೇಟಾ ನೀವು ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿ ರೀಸ್ಟೋರ್ ಮಾಡಿ, ವಾಟ್ ಆರ್ ದ ಆಪರೇಷನ್ಸ್ ದಟ್ ಯು ಆರ್ ಪರ್ಫಾರ್ಮ್, ಬಟ್ ಯುವರ್ ಎಂಟೈರ್ ಡೇಟಾ ಈಸ್ ಸ್ಟೋರ್ಡ್ ಪರ್ಮನೆಂಟ್ಲಿ ಆಫ್ಟರ್ ದಿ ಕಂಪ್ಲೀಟ್ ಟ್ರಾನ್ಸಾಕ್ಷನ್. ಸೊ UPI payment remains successful even after system restart. Yeah, all these topics that you have covered, that is transaction and asset properties, in just 1 minute. Group of SQL operation treated as a single operation, that is series of operations. After the series of operations that you are going to decide, that is you are going to commit or you are going to roll back, that's your decision. Then atomicity, all or nothing. Consistency, database remains in a valid state, must before the transaction and after the transaction. Isolation, transactions run independently without interfering with each other. Durability, once committed, data is saved permanently. Whatever the operations that you perform, you can restore, update, restart, whatever the operations that you can perform, that the transactions data must be stored as a permanently. First of all, congratulations to all of you, and congratulations to me. Almost past 21 days in the consistent 21 days 21 videos ತಗೊಂಡ್ಬಂದಿದ್ದೀನಿ. 21 days 21 ಕಾನ್ಸೆಪ್ಟ್ಸ್ ಥರ ಕಂಪ್ಲೀಟ್ ಪ್ಲೇಸ್ಮೆಂಟ್ ಸೀರೀಸ್ ಪ್ಲೇಲಿಸ್ಟ್ ಇದು. ಸೊ ಕೆಲವೊಂದೊಂದು ಪ್ಲೇಲಿಸ್ಟ್ ನೀವೇನಾದರೂ ಮಿಸ್ ಮಾಡಿದ್ರೆ ವಾಚ್ ಮಾಡಿ. ಇಫ್ ನಾನು ಎಕ್ಸ್ಪ್ಲೈನ್ ಮಾಡೋ ರೀತಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದರೂ ಡೇಟಾ ಟೆಕ್ಸ್ಟ್ ದಟ್ ಯು ದ ಥಿಯರಿ ಕಾನ್ಸೆಪ್ಟ್ಸ್ನ ಕರೆಕ್ಟಾಗಿ ಡಿಸ್ಪ್ಲೇ ಮಾಡಿದ್ದೀನಿ. ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸಮ್ ಆಫ್ ದಿ ಪಾಯಿಂಟ್ ಮಿಸ್ ಆಗಿದ್ರು ಕೂಡ ಟೆಕ್ಸ್ಟಲ್ಲಿ ನೀವು ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ 21 days ಜರ್ನಿಯಲ್ಲಿ DBMS ಫಂಡಮೆಂಟಲ್, SQL queries, SQL syntaxes, normalization, joins, subqueries, weaves and indexes, transaction, almost ಎಲ್ಲ ಕಾನ್ಸೆಪ್ಟ್ ಫ್ರಮ್ ಬಿಗಿನರ್ ಟು ಅಡ್ವಾನ್ಸ್ ಪ್ಲೇಸ್ಮೆಂಟ್ ಸೀರೀಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಥಿಯರಿಟಿಕಲ್ ಆ್ಯಂಡ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್. ಸೊ and while attending the coding interviews for the SQL developers, questions na almost ಜಾಸ್ತಿ practice ಮಾಡಿ, like subqueries and SQL joins and the complex queries ಮೇಲೆ questions ನ ಬರುತ್ತೆ. using aggregation functions, sum, count, min, max, ಇದ್ರ ಮೇಲೆ ಆಲ್ಮೋಸ್ಟ್ questions ಬರ್ತಾ ಇರುತ್ತೆ. where classes and having classes ಮೇಲೆ questions ಇರುತ್ತೆ. ಸೊ ರೆಫರ್ ಮಾಡಿ.
I'm so happy today I completed the first milestone, that is 21 days DBMS placement series successfully complete ಆಗ್ತಾ ಇದೆ. ಸೊ ಹೊಸ ಸೀರೀಸ್ ಜೊತೆಗೆ ಬರ್ತೀನಿ, ಸಸ್ಪೆನ್ಸ್ ಅದು. ಸೊ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೈಲೈಟ್ ಮಾಡಿ, ನಾನು ಬಿಗಿನರ್ ಇರೋದ್ರಿಂದ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಕೀಪ್ ಕನ್ಸಿಸ್ಟೆಂಟ್, let's learn together, let's build something together, let's earn together, let's succeed together, right? Thank you.